ಕಾಡಾನೆ ದಾಳಿಯಿಂದ ಅಮಾಯಕ ಮಹಿಳೆ ಶೋಭಾ ಸಾವು ಪ್ರಕರಣಕ್ಕೆ ಸಂಬಂಧಿಸಿದ ಕೊಡಗು ಭಾಗದಿಂದ ಬಂದಿರುವ ನರಹಂತಕ ಒಂಟಿ ಸಲಗ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಕುಮ್ಕಿ ಆನೆಗಳು ಆಗಮಿಸಿವೆ. ಕಾಡಾನೆ ದಾಳಿಯಿಂದ ಅಮಾಯಕ ಮಹಿಳೆ ಶೋಭಾ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕೊಡಗು ಭಾಗದಿಂದ ಬಂದಿರುವ ನರಹಂತಕ ಒಂಟಿ ಸಲಗವನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಇಂದಿನಿಂದಲೇ ಆರಂಭವಾಗಲಿದೆ. ನಿನ್ನೆ ರಾತ್ರಿ ದುಬಾರೆ ಸಾಕಾನೆ ಶಿಬಿರದಿಂದ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮಕ್ಕೆ ಧನಂಜಯ, ಲಕ್ಷ್ಮಣ, ಶ್ರೀರಾಮ, ಅಯ್ಯಪ್ಪ, ಸುಗ್ರೀವ ಸೇರಿ 5 ಕುಮ್ಕಿ ಆನೆಗಳು ಆಗಮಿಸಿವೆ. ಇಂದಿನಿಂದಲೇ ಪುಂಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭವಾಗಲಿದೆ. ನರಹಂತಕ ಕಾಡಾನೆ ಎಲ್ಲೆಂದರಲ್ಲಿ ಸಂಚಾರ ಮಾಡುತ್ತಿದ್ದು ಇಟಿಎಫ್ ಸಿಬ್ಬಂದಿ ಟ್ರ್ಯಾಕ್ ಮಾಡುತ್ತಿದ್ದಾರೆ. ಜನವರಿ 13ರಂದು ಕಾಫಿ ತೋಟದಲ್ಲಿ ಕೆಲಸಕ್ಕೆ ತೆರಳಿದ್ದ ವೇಳೆ ಕಾಡಾನೆ ಏಕಾಏಕಿ ದಾಳಿ ಮಾಡಿ ಶೋಭಾ ಅವರನ್ನು ಬಲಿ ಪಡೆದಿತ್ತು. ಅನಂತರ ಮೃತದೇಹ ಮೇಲೆತ್ತಲು ಬಿಡದೆ ಸ್ಥಳೀಯರು ಹಾಗೂ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದು, ಮುರಳಿ ಮೋಹನ್ ಪ್ರತಿಭಟನೆಗೆ ಸಾಥ್ ನೀಡಿ ಸ್ಥಳದಲ್ಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಕರೆ ಮಾಡಿ ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಂತೆ ಒತ್ತಾಯಿಸಿದರು. ಅಲ್ಲದೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೋರಾಟಗಾರರ ಮನವಿ ಆಲಿಸಿ ಸಚಿವರ ಗಮನಕ್ಕೆ ತರುವುದಾಗಿ ಹೇಳಿದ್ದು, ಇದರ ಬೆನ್ನಲ್ಲೇ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭವಾಗಲಿದೆ. ನಮಗೆ ವನ್ಯಜೀವಿ ಪರಿಪಾಲಕರಿಂದ ಅನುಮತಿ ದೊರೆತಿರುತ್ತದೆ. ಹಾಗಾಗಿ ಆ ಗಂಡು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ದುಬಾರೆ ಮತ್ತು ಹಾರಂಗಿ ಕಾಡಾನೆ ಸಾಕಾನೆ ಶಿಬಿರದಿಂದ ಲಕ್ಷ್ಮಣ, ಸುಗ್ರೀವ, ಧನಂಜಯ, ಅಯ್ಯಪ್ಪ ಮತ್ತು ಶ್ರೀರಾಮ ಸಾಕಾನೆಗಳನ್ನ ನಾವು ಕರೆತಂದು ಬೈರಾಪುರದಲ್ಲಿ ಒಂದು ತಾತ್ಕಾಲಿಕ ಸಾಕಾನೆ ಶಿಬಿರನ ಪ್ರಾರಂಭಿಸಿದೀವಿ. ಇವತ್ತಿನಿಂದ ನಾವು ಗಂಡು ಕಾಡಾನೆಯನ್ನ ಸೆರೆ ಹಿಡಿಯೋ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ನುರಿತ ಸಿಬ್ಬಂದಿಗಳು ಕಾಡಾನೆಯನ್ನ ಹುಡುಕೋ ಕಾರ್ಯದಲ್ಲಿದ್ದಾರೆ. ಒಂದು ಸರಿ ಕಾಡಾನೆ ಗುರುತು ದೃಢಪಟ್ಟ ನಂತರ ನಾವು ಇಲ್ಲಿಂದ ಕೂಡಲೇ ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತೀವಿ. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.